ಹೌದಾ? ಇವಾಗ ಏನಾಗಿದೆ ಅಂದ್ರೆ ಸಿಟಿ ಒಳಗೆ ಬಂದಿದ್ದ ಜಮೀನುಗಳೆಲ್ಲ ನಮಗೆ ಮಾಹಿತಿ ಸಂಪೂರ್ಣವಾಗಿಲ್ಲ. ನಮ್ಮ ನಗರಸಭೆ ವ್ಯಾಪ್ತಿಯೊಳಗೆ ಓಡಾಡ್ತಾ ಇದ್ದೀವಿ ನಾವು, ವಿಸ್ತರಣೆ ಆಗಿಲ್ಲ. ನೀವು ಒಂದು ರೈಟ್ ಅಪ್ ಮಾಡಿ ಏನು ಅಂತಂದ್ರೆ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ಇರುವಂತಹ ಈಗ ನಿಮಗೆ ಎಲ್ಲೋ ಝೋನ್ ಬರುತ್ತೆ, ಕಮರ್ಷಿಯಲ್ ಝೋನ್ ಬರುತ್ತೆ, ಗ್ರೀನ್ ಬೆಲ್ಟ್ ಬರುತ್ತೆ. ಸೊ ಇದ್ದಾಗ ಆ ಆಪ್ಷನ್ಸ್ ಅಂದ್ರೆ ಸಪೋಸ್ ಒಂದು ಸರ್ವೆ ನಂಬರ್ ಇದೆ, ಕನ್ವರ್ಷನ್ ಆಗಿಲ್ಲ, ಬಟ್ ಅದರೊಳಗೆ ಮನೆ ಕಟ್ಕೋಬಹುದಾ ಇಲ್ವಾ, ಮನೆ ಕಟ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ಯಾರಿಂದ ಪರ್ಮಿಷನ್ ತಗೋಬೇಕು, ಆ ತರ ಲೆಫ್ಟ್ ಸೈಡ್ ಅಲ್ಲಿ ಈ ತರ ಸಿಚುವೇಶನ್ ಬಂದಾಗ ಏನ್ ಮಾಡ್ಬೇಕು ಅದನ್ನ ನಿಮಗೆ ಗಮನ ಕೊಟ್ಬಿಡ್ತೀನಿ. ಏನಾಗಿದೆ ಅಂತ ಹೇಳಿದ್ರೆ ಇದು ಕೃಷಿಯೇತರ ಚಟುವಟಿಕೆಯ ಜಮೀನುಗಳು ಎಲ್ಲ ಸಿಟಿ ಒಳಗೆ ಬಂದಿರೋದ್ರಿಂದ ಕೆಲವು ಮಾರ್ಪಾಡುಗಳನ್ನ ಮಾಡಲಿಲ್ಲ. ಸುಮಾರು ವರ್ಷಗಳೇ ಆಗ್ಬಿಟ್ಟಿದೆ. ಇವಾಗ ನನ್ನ ವಾರ್ಡ್ ಪಕ್ಕದಲ್ಲೇ ಅರ್ಧ ಕಿಲೋಮೀಟರ್ ಇಲ್ಲ, ಅದು ಕೃಷಿಯೇತರ ಚಟುವಟಿಕೆಗೆ ಒಳಪಟ್ಟಿದ್ದು ಗ್ರೀನ್ ಬೆಲ್ಟ್ ಅಂತ ಹೇಳಿ ಇದು ಮಾಡಿದ್ದಾರೆ. ಅದೆಲ್ಲ ಮನೆಗೆ ಬಂದಿದ್ದಾರೆ. ಯಾವ ರೀತಿ ಮಾಡ್ತಾರೆ? ಇವಾಗ ನೀರಿಲ್ಲ, ಸಿಟಿ ಒಳಗೆ ನೀರು ಬರ್ತಾ ಇಲ್ಲ, ಜಮೀನು ತೆಗ್ಲು ಬಿಡೋಕ್ಕಾಗ್ತಾ ಇಲ್ಲ, ಮನೆ ಕಟ್ಟಕ್ಕೂ ಆಯ್ತಾ ಇಲ್ಲ. ಅದು ಯಾವ ರೀತಿ ಮಾರ್ಪಾಡು ಮಾಡಬೇಕು, ಬದಲಾಯಿಸೋದು ಯಾವ ರೀತಿ? ಅದಕ್ಕೆ ನಾವು ಎವ್ರಿ 10 ಇಯರ್ಸ್ ಮಾಸ್ಟರ್ ಪ್ಲಾನ್ ರಿವೈಸ್ ಮಾಡ್ತಾರೆ. ಎಲ್ಲಿ ಮಾಡಿದ್ದಾರೆ? ನಾವು 20 ಇಯರ್ಸ್ ಆಗಿದೆ, ನಾವು ನೋಡಿದೆ. ನಿಮ್ಮಲ್ಲಿ ಮೂಡಾದಲ್ಲಿ ಸದಸ್ಯರು ಕೆಲವು ಅಲ್ಲಿ ತುಂಬಾ ಸಿಗ್ತಾರಲ್ಲ, ಅದನ್ನ ನೀವು ಮೂಡಾದಲ್ಲಿ ಯು ಹ್ಯಾವ್ ಟು ಟೇಕ್ ಇಟ್ ಅಪ್. ಅಲ್ಲಿ ಮೂಡಾ ಮೀಟಿಂಗ್ ಹೇಳಿದ್ನಲ್ಲ, ಅಲ್ಲಿ ಮಾಸ್ಟರ್ ಪ್ಲಾನ್ ಲಾಸ್ಟ್ ಯಾವಾಗ ರಿವೈಸ್ ಆಯ್ತು, ನೆಕ್ಸ್ಟ್ ಈಗ ರಿವೈಸ್ ಮಾಡೋದಕ್ಕೆ ಸದಸ್ಯರು ಕಾಲಕ್ಕೆ ಬದಲಾಗ್ತಾರೆ. ಅಲ್ಲಿ ಅಧಿಕಾರಿಗಳು ಮಾಡ್ಬೇಕು. ಎಷ್ಟು ವರ್ಷಕ್ಕೆ ಒಂದ್ಸತಿ ಮಾಡಿರ್ತಾರೆ, ಅದನ್ನ ಅಧಿಕಾರಿಗಳು ಮಾಡ್ಬೇಕು. ಅದನ್ನ ನಾವು ನಿಮ್ ಗಮನಕ್ಕೆ ಸಭೆಗೆ ಈ ರೀತಿ ಇವಾಗ ವಾರ್ಡ್ ನಂಬರ್ 1 ಮತ್ತು 2 ಪಕ್ಕದಲ್ಲೇ ಕೃಷಿ ಜಮೀನು ಇದೆ. ಅವರು ಆ ಕಡೆಗೆ 35 ವಾರ್ಡ್ ಶಿಫ್ಟ್ ಮಾಡಿ ಸೇರಿಸ್ಕೊಂಡಿದ್ದಾರೆ. ಯಾವ ರೀತಿ ಮಾಡ್ತೀರಿ ಇದು? ಈಗ ನೋಡಿ, ಈಗ ನೀವು ಸ್ಪೆಸಿಫಿಕ್ ಈಗ ಒಂದೊಂದು ಇದಕ್ಕೆ ನಾನು ಐ ಹ್ಯಾವ್ ಟು ಬಿ ಏಬಲ್ ಟು ಸೀ ದ ಆಕ್ಟ್. 1976 ಪ್ರಮುಖ ಕಾರಣ ನಗರ ವ್ಯಾಪ್ತಿಗಳಲ್ಲಿ ಪ್ರಾಧಿಕಾರಕ್ಕೂ ನಮಗೂ ಇರೋ ಸಮಸ್ಯೆ ಬರ್ತದೆ. ಅದನ್ನ ಸರ್ಕಾರ ಮಾಡ್ತಾರೆ ಆಗಬೇಕಾಗಿರೋದ್ರಿಂದ ನಾವು ಎಷ್ಟು ಖರ್ಚಾದರೂ ಕೂಡ ಸಾರ್ವಜನಿಕರು ನ್ಯಾಯ ಕೊಡಿಸ್ಕೊಡೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ